2,000 ಪ್ಲಸ್ 2,000 ಗೃಹಲಕ್ಷ್ಮಿ ಹಣ ಜಮಾ. ತುಂಬ ಜನ ಹೇಳ್ತಾರೆ ನಮಗೆ ಇನ್ನೂ ಕೂಡ ನಯಾ ಪೈಸೆ ಕೂಡ ಬಂದಿಲ್ಲ, ನೀವು 2,000 ಪ್ಲಸ್ 2,000 ಹಣ ಅಂತ ಹೇಳ್ತೀರಾ. ಗೊತ್ತಿದೆ, ನನಗೆ ಗೊತ್ತಿದೆ ಯಾರಿಗೆ ಎಷ್ಟು ಹಣ ಬಂದಿಲ್ಲ, ಏನು ಕತೆ ಎಲ್ಲದೂ ಕೂಡ ಗೊತ್ತಿದೆ. ಹಾಗಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾರಿಗೆ ಎಷ್ಟೆಷ್ಟು ಏನೇನು ಹಣ ಜಮೆ ಆಗುತ್ತೆ ಅಥವಾ ಏನು ಕತೆ ಅದ್ರ ಬಗ್ಗೆ ಎಲ್ಲದರೂ ಕೂಡ ಇನ್ ಡೀಟೇಲ್ ಆಗಿ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿಲ್ಲ ಅಂದರೆ ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಬನ್ನಿ ಇವತ್ತೊಂದು ವಿಡಿಯೋವನ್ನು ಶುರು ಮಾಡೋಣ. ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ, ತುಂಬ ಜನ ವಿಡಿಯೋವನ್ನು ಸ್ಕಿಪ್ ಮಾಡ್ತೀರಾ, ಆಮೇಲೆ ನೀವು ನೋಡೋದಿಲ್ಲ ವಿಡಿಯೋವನ್ನು. ದಯವಿಟ್ಟು ಹೇಳ್ತಾ ಇದ್ದೀನಿ, ವಿಡಿಯೋ ಬಂದಾಗ ಪಟ್ಟಂತ ಕ್ಲಿಕ್ ಮಾಡಿ ನೋಡಿ ಆ್ಯಂಡ್ ನೀವು ಇನ್ಫಾರ್ಮೇಷನನ್ನು ತಿಳ್ಕೊಳ್ಳಿ. ನಿಮ್ಮ ಅನಿಸಿಕೆ ಏನಿದೆ ಅದನ್ನು ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ನಮ್ಗೆ ಹಣ ಬರುತ್ತೋ ಬರೋದಿಲ್ವೋ ಅಂದರೆ ಒಂದಿಷ್ಟು ಕ್ಯೂರಿಯಾಸಿಟಿಗಳಿದೆ. ಅಂದರೆ ಒಂದಿಷ್ಟು ಜನರಿಗೆ ಗೊತ್ತಾಗಲ್ಲ ಹಣ ಬರುತ್ತೋ ಬರೋದಿಲ್ವೋ ಏನು ಕತೆ, ಅಂದರೆ ಅವ್ರಿಗೆ ಏನಂತಂದರೆ ಹಣ ಬರುತ್ತೋ ಬರೋದಿಲ್ವೋ ಅನ್ನುವಂಥ ಒಂದು ಕ್ಯೂರಿಯಾಸಿಟಿ. ಅಂದರೆ ಅವರ ಒಂದು ಅನಿಸಿಕೆಯನ್ನೇ ನೀವೆಲ್ಲರೂ ಕೂಡ, ಅಂದರೆ ನಿಮ್ಮ ಅನಿಸಿಕೆಯನ್ನು ನೀವೆಲ್ಲರೂ ಕೂಡ ತಿಳಿಸ್ಕೊಡ್ತಾ ಇದ್ದೀರಾ. ತಪ್ಪಲ್ಲ, ನಾನು ನಿಮ್ಗೆ ಎಲ್ಲರೂ ಹೇಳುವಂಥದ್ದಷ್ಟೇ ತಪ್ಪಲ್ಲ. ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಏನೇನು ಯಾರ್ಯಾರಿಗೆ ಹಣ ಬರುತ್ತೆ ಏನು ಕತೆ ವಿತ್ ಪ್ರೂಫ್ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಬನ್ನಿ ಇವತ್ತೊಂದು ವಿಡಿಯೋನ ಶುರು ಮಾಡೋಣ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಆಫ್ ಆಲ್ ತುಂಬ ಜನ ಆಲ್ಮೋಸ್ಟ್ ಎಲ್ಲರೂ ಕೂಡ ಕೇಳಿದ್ರಿ ಆ್ಯಂಡ್ ವಿತ್ ಪ್ರೂಫ್ ಮೂಲಕ ನಮ್ಗೆ ತಿಳಿಸ್ಕೊಡಿ, ಅಂದರೆ ಅದ್ರ ಬಗ್ಗೆ ನಮಗೆ ಇನ್ಫಾರ್ಮೇಷನ್ ಕೊಡಿ, ಅದ್ರ ಬಗ್ಗೆ ನಮ್ಗೆ ಅರ್ಥ ಆಗ್ತಾ ಇಲ್ಲ, ಇಲ್ಲಿ ಹಣ ಜಮೆ ಆಗಿಲ್ಲ, ಪ್ಯಾನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ, ಈ ರೀತಿ ಪ್ರಾಬ್ಲಮ್ ಇರುವಾಗ ನಮಗೆ ತಿಳಿಸ್ಕೊಡಿ ಸರ್ ಅದ್ರ ಬಗ್ಗೆ ಅಂತ ಹೇಳಿದ್ರಿ. ಬನ್ನಿ ಶುರು ಮಾಡೋಣ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನ ಹೇಳ್ತೀನಿ, ಆ ಒಂದಿಷ್ಟು ಜಿಲ್ಲೆಗಳು ನಿಮ್ಮ ಜಿಲ್ಲೆಗಳಾಗಿದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಫಸ್ಟ್ ಜಿಲ್ಲೆ ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ಹಾಸನ ಆ್ಯಂಡ್ ಉಡುಪಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ. ಆ್ಯಂಡ್ ಅದಾದಮೇಲೆ ನಿಮಗೆ ಇಲ್ಲಿ ಬರ್ತಾ ಇರುವಂಥ ಮೇಯ್ನ್ ಜಿಲ್ಲೆ ಬಂದುಬಿಟ್ಟು ಕೋಲಾರ ಆ್ಯಂಡ್ ಬೆಳಗಾವಿ ಆ್ಯಂಡ್ ಬಾಗಲಕೋಟೆ, ಕಲಬುರಗಿ. ಆ್ಯಂಡ್ ಅದಾದಮೇಲೆ ನಿಮಗೆ ಇನ್ನೊಂದಿಷ್ಟು ಜಿಲ್ಲೆಗಳು ಬರ್ತಾ ಇದೆ. ಯಾವುದಪ್ಪ ಅಂತಂದರೆ ಅದರಲ್ಲಿ ಇನ್ನೊಂದಿಷ್ಟು ಜಿಲ್ಲೆ ಯಾವುದಪ್ಪ ಅಂತಂದ್ರೆ ಸಿಂಪಲ್ ಈ ಜಿಲ್ಲೆ ಇನ್ನೊಂದು ಜಿಲ್ಲೆ ಮತ್ತೊಂದು ಜಿಲ್ಲೆ ಅಂತ ಏನಿಲ್ಲ, ಎಲ್ಲ ಜಿಲ್ಲೆಗಳು ಹಣ ಬರುತ್ತೆ. ಆದರೆ ಇಷ್ಟು ಜಿಲ್ಲೆಗಳಿಗಂತೂ ಮ್ಯಾಂಡೇಟ್ರಿ ಅಂತಂದರೆ ಈ ಡೆಫಿನೆಟಾಗಿ ಹಣ ಬಂದೇ ಬರುತ್ತೆ ಅನ್ನುವಂಥದ್ದು ನಾನು ನಿಮಗೆ ಸಿಂಪಲ್ ಆಗಿ ತಿಳಿಸ್ಕೊಡ್ತೀನಿ. ಭರ್ಜರಿ ಸಿಹಿ ಸುದ್ದಿ ಅನ್ನುವಂಥದ್ದು ಒಂದಿಷ್ಟು ಜನ ಹೇಳಿದ್ದೀರಾ. ಆಲ್ಮೋಸ್ಟ್ ಎಲ್ರಿಗೂ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಆಗಿರ್ಬೋದು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಒಂದಿಷ್ಟು ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ, ಡೆಫಿನೆಟಾಗಿ ಹಣ ಬಂದೇ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ ಅನ್ನುವಂಥದ್ದನ್ನು ಎಲ್ಲರೂ ಕೂಡ ಹೇಳಿದ್ದೀರಾ. ಅಂದರೆ ಎಲ್ಲರೂ ಕೂಡ ಕೇಳಿದ್ದೀರಾ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಟೆಕ್ನಿಕಲ್ ಎರರ್ ಆಗಿರ್ಬೋದು ಎಲ್ಲದನ್ನು ಕೂಡ ಸಾಲ್ವ್ ಮಾಡ್ತಾ ಇರುವಂಥದ್ದು ಏನು ಕರ್ನಾಟಕ ಗೌರ್ಮೆಂಟ್ ಖಂಡಿತವಾಗ್ಲೂ ಇದನ್ನೆಲ್ಲ ಸಾಲ್ವ್ ಮಾಡ್ತಾ ಇದೆ. ಆ್ಯಂಡ್ ಸ್ವಲ್ಪ ಪೇಷನ್ಸ್ ಇರಲಿ, ನಾನು ಎಲ್ರಿಗೂ ಒಂದಷ್ಟೇ ಸ್ವಲ್ಪ ಪೇಷನ್ಸ್ ಇರಲಿ. ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು, ನಾನು ವಿಡಿಯೋ ಶೂಟ್ ಮಾಡುವಾಗ ಯಾವತ್ತೂ ಹೇಳುವಂಥದ್ದು ಇಷ್ಟೇ, ನಿಮ್ಮೆಲ್ರಿಗೂ ಕೂಡ ಸ್ವಲ್ಪ ಪೇಷನ್ಸ್ ಇರಲಿ. ತಾಳ್ಮೆ ಅನ್ನುವಂಥದ್ದು ತುಂಬ ಮುಖ್ಯ ಆಗ್ತದೆ ಲೈಫಲ್ಲಾಗಿರಬಹುದು, ಯಾವುದೇ ಒಂದು ವಿಚಾರದಲ್ಲೂ ಕೂಡ ತಾಳ್ಮೆ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್. ಹಾಗಾಗಿ ತಾಳ್ಮೆ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಹಾಗಾಗಿ ತಾಳ್ಮೆ ಅನ್ನುವಂಥದ್ದನ್ನು ತಡ್ಕೊಳ್ಳಿ ಆ್ಯಂಡ್ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನೇನಾಗಿದೆ ಅಂತ. ಈಗ ನಾನು ನಿಮಗೆ ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದೆ. ಈಗ ಈ ಜಿಲ್ಲೆಗಳಿಗೆ ಪಕ್ಕ ಬರುತ್ತೆ, ಈ ಜಿಲ್ಲೆಗಳಿಗಂತೂ 100% ಬಂದೇ ಬರುತ್ತೆ ಅಂತ ಹೇಳಿದೆ. ಒಂದಿಷ್ಟು ಜನ ಕೇಳಿದ್ರಿ, ಹೌದಾ ಖಂಡಿತವಾಗ್ಲೂ ಬಂದೇ ಬರುತ್ತಾ ಸರ್, ನಮಗೆ ಡೌಟ್ ಇದೆ, ಇನ್ನೂ ಕೂಡ ಡೌಟ್ ಇದೆ, ನಮ್ಗೆ ಹಣ ಬರುತ್ತೋ ಬರೋದಿಲ್ವೋ ಅನ್ನುವಂಥ ಒಂದಿಷ್ಟು ಅಂದರೆ ಕ್ಯೂರಿಯಾಸಿಟಿಯನ್ನು ನೀವೆಲ್ಲರೂ ಕೂಡ ಕೇಳ್ತಾ ಇದ್ದೀರಾ. ನಾನು ಹೇಳುವಂಥದ್ದು ಇಷ್ಟ, ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಒಂದಿಷ್ಟು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ತುಂಬ ಜನರಿಗೆ. ನಾನು ಅದಕ್ಕೆ ಹೇಳುವಂಥದ್ದು ಫಸ್ಟ್ ಆಫ್ ಆಲ್ ಎಲ್ರಿಗೂ ಹೇಳುವಂಥದ್ದು ವಿತ್ ಪ್ರೂಫ್. ನಾನೇ ಹೇಳುವಂಥದ್ದು ಏನಪ್ಪ ಅಂತಂದರೆ ವಿತ್ ಪ್ರೂಫ್. ಯಾಕಂತಂದರೆ ಆಲ್ಮೋಸ್ಟ್ ತುಂಬ ಜನ ನಂಬಲ್ಲ. ಅಂದರೆ ಯಾಕಂತಂದರೆ ನಮ್ಗೆ ಹಣ ಬರೋದೇ ಇಲ್ವೇನೋ ಅಂದರೆ ನಿಮ್ಮ ತಲೆಯಲ್ಲಿ ಸಿಂಪಲಾಗಿ ಏನಪ್ಪ ಅಂತಂದರೆ ನಮ್ಗೆ ಹಣ ಬರೋದೇ ಇಲ್ವೇನೋ ಅನ್ನುವಂಥದ್ದು ತುಂಬ ಜನರ ತಲೆಗೆ ಹೋಗಿದೆ. ಅಂದರೆ ಹಣ ಬರೋದೇ ಇಲ್ವೇನೋ ಅನ್ನುವಂಥದ್ದು. ಹಾಗಾಗಿ ಆ ಒಂದು ವಿಚಾರವನ್ನು ಬಿಟ್ಟುಬಿಡಿ. ಫಸ್ಟ್ ಆಫ್ ಆಲ್ ಹೇಳುವಂಥದ್ದು, ಯಾಕಂತಂದರೆ ಸಿಂಪಲಾಗಿ ಹೇಳ್ತೀನಿ ನಾನು ಯಾವತ್ತೂ ಕೂಡ ಜಾಸ್ತಿ ಎಳ್ಕೊಂಡು ಹೋಗಲ್ಲ. ಸಿಂಪಲಾಗಿ ಹೇಳುವಂಥದ್ದು, ಇನ್ನು ಮಿನಿಟಲ್ಲಿ ನಾನು ಹೇಳುವಂಥದ್ದು ಯಾಕಂತಂದರೆ ಸರ್ಕಾರ ಎಟ್ ಪ್ರೆಸೆಂಟ್ ಈಗ ಸರ್ಕಾರ ಏನು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಇಲ್ಲಿ ಪೇ ಮಾಡ್ತಾ ಇದೆ, ಏನು ದೊಡ್ಡ ವಿಚಾರ ಅಲ್ಲ, ಎಲ್ರಿಗೂ ರಿಸೀವ್ ಆಗ್ತಾ ಇದೆ, ಇನ್ಸ್ಟಾಲ್ಮೆಂಟ್ಗಳು ಎಲ್ರಿಗೂ ಜಮೆ ಆಗ್ತಾಯಿದೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಆದರೆ ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಡೆಫಿನೆಟಾಗಿ ನಾನು ಹೇಳುವಂಥದ್ದು, ನೀವು ಒಂದಿಷ್ಟು ಡಾಕ್ಯುಮೆಂಟ್ಸನ್ನು ಮಾಡಬೇಕಾಗ್ತದೆ. KYC ಆಗಿರ್ಬೋದು, NCPI ಮ್ಯಾಪಿಂಗ್ ಆಗಿರಬಹುದು, ಅಥವಾ ಈ ರೀತಿ ಅಪ್ಡೇಟ್ಗಳನ್ನು ನೀವು ಕನ್ಸ್ಯೂಮ್ ಮಾಡಬೇಕಾಗ್ತದೆ. ಆ್ಯಂಡ್ ಡೆಫಿನೆಟಾಗಿ ಅಪ್ಡೇಟ್ಗಳನ್ನ ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗ್ತದೆ. ಇದು ಮ್ಯಾಟ್ರ್ ಆಗುತ್ತೆ. ಹಾಗಾಗಿ ಆ ರೀತಿ ಅಪ್ಡೇಟ್ಗಳನ್ನು ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ಇಷ್ಟೇ ಸಿಂಪಲಾಗಿ ಹೇಳುವಂಥದ್ದು, ನೀವು ಈ ರೀತಿ ಅಪ್ಡೇಟ್ಗಳನ್ನು ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳುವಂಥ ಅಗತ್ಯ ಇಲ್ಲ. ಯಾರೂ ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾ ಇದ್ದೀನಿ, ಯಾರೂ ಕೂಡ ಪ್ಯಾನಿಕ್ ಆಗ್ಲಿಕ್ಕೆ ಹೋಗ್ಬೇಡಿ, ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಬಿಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಮತ್ತು ಇನ್ನೊಂದು ವಿಚಾರ, ನೀವು ಏನೇ ಅಪ್ಡೇಟ್ ಮಾಡಿಲ್ಲ ಅಂದರೆ ದಯವಿಟ್ಟು ಮಾಡ್ಕೊಳ್ಳಿ. ಆ ರೀತಿ ಅಪ್ಡೇಟ್ಗಳನ್ನ ಪೆಂಡಿಂಗ್ ಇಡಬೇಡಿ. ದಯವಿಟ್ಟು ನಾನು ಹೇಳುವಂಥದ್ದಿಷ್ಟೇ, ಪೆಂಡಿಂಗ್ ಇಡಬೇಡಿ. ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಸ್ನೇಹಿತರೆ. ಆ್ಯಂಡ್ ಅಂದರೆ ಅವ್ರಿಗೆ ಹಣ ಜಮೆ ಆಗುತ್ತೆ ಅನ್ನುವಂಥದ್ದು ಕೆಲವರಿಗೆ ಗೊತ್ತಿಲ್ಲ. ಮತ್ತು ಕೆಲವು ನೀವು ಯೋಚನೆ ಮಾಡಿ, ಅಕೌಂಟ್ ಇಲ್ಲ ಈ ರೀತಿ ಇರುವಾಗ ನಾನು ಹೇಳುವಂಥದ್ದಷ್ಟೇ, ತುಂಬ ಜನ ಎಲ್ಲಿದ್ದಾರೆ ಇನ್ನು ಅನ್ನುವಂಥದ್ದು. ಯಾಕಂತಂದರೆ ಅಕೌಂಟೇ ಇಲ್ಲ ಕೆಲವರದು, ಅಕೌಂಟೇ ಇಲ್ಲ. ಅಕೌಂಟ್ ಅಂದರೆ ಬ್ಯಾಂಕ್ ಅಕೌಂಟೇ ಇಲ್ಲ. ಹಾಗಾಗಿ ನಾನು ಹೇಳುವಂಥದ್ದಿಷ್ಟೇ, ಅದನ್ನೆಲ್ಲ ಮಾಡ್ಕೊಳ್ಳಿ. ನಾನು ಹೇಳುವಂಥದ್ದಿಷ್ಟೇ, ನಾನು ಫಸ್ಟ್ ಆಫ್ ಆಲ್ ನನ್ನ ಸಬ್ಸ್ಕ್ರೈಬರ್ಗಳಿಗೆ ತಿಳಿಸ್ಕೊಡುವಂಥದ್ದಷ್ಟೇ, ಸ್ಕಾಲರ್ಶಿಪ್ಗಳನ್ನು ಅಟೆಂಡ್ ಮಾಡಿ, ಎಲ್ಲ ಸ್ಕಾಲರ್ಶಿಪ್ಗಳನ್ನು ಅಟೆಂಡ್ ಮಾಡಿ. ಅದರಿಂದ ನೀವು ಖಂಡಿತವಾಗ್ಲೂ ಒಂದು ಬೆಸ್ಟ್ ಅಮೌಂಟನ್ನು ಪಡ್ಕೊಳ್ಬೋದು. ಎಲ್ಲರೂ ಕೂಡ, ನಾನು ಎಲ್ರಿಗೂ ಹೇಳುವಂಥದ್ದಿಷ್ಟೇ, ಒಂದು ಬೆಸ್ಟ್ ಅಮೌಂಟನ್ನು ಆ ಒಂದು ಸ್ಕಾಲರ್ಶಿಪ್ಗಳಿಂದ ಪಡ್ಕೊಳ್ಬೋದು. ಯಾಕೆ ಬಿಡ್ತೀರಾ ಅಂತ ಕೇಳುವಂಥದ್ದು. ಯಾಕಂತಂದರೆ ತುಂಬ ಜನರಿಗೆ ನಾನು ಆಲ್ರೆಡಿ ಹೇಳಿದ್ದೆ, ಇದನ್ನು ತುಂಬ ಜನರಿಗೆ ನಾನು ಹೇಳ್ತಾನೂ ಇದ್ದೀನಿ. ಈಗ ದಯವಿಟ್ಟು ಸ್ಕಾಲರ್ಶಿಪ್ಗಳನ್ನು ಅಟೆಂಡ್ ಮಾಡಿ. ಆ್ಯಂಡ್ ಡೆಫಿನೆಟಾಗಿ ನೀವೆಲ್ಲರೂ ಕೂಡ ಒಂದೊಳ್ಳೆ ಅಮೌಂಟನ್ನು, ಆ ಒಂದು ಸ್ಕಾಲರ್ಶಿಪ್ಪಿಂದ ಒಳ್ಳೆಯ ಒಂದು ಅಮೌಂಟನ್ನು ಪಡೆದುಕೊಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ. ಬ್ಯಾಕ್ ಟು ಮತ್ತೆ ಸೀದಾ ಗೃಹಲಕ್ಷ್ಮಿ ಯೋಜನೆ ಕಡೆಗೆ ಹೋಗೋಣ. ಒಂದು ಸಿಂಪಲ್ ಆಗಿರುವಂಥ ಅಪ್ಡೇಟ್ ಇದೆ, ಒಂದು 3-4 ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾವ್ಯಾವ ಜಿಲ್ಲೆಗಳಿಗೆ ಬರುತ್ತೆ ಆ ಒಂದಿಷ್ಟು ಜಿಲ್ಲೆಗಳನ್ನು ಕೂಡ ನನಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಹೇಳುವಂಥದ್ದು, ನಾನು ವಿಡಿಯೋವನ್ನು ಮಧ್ಯದಲ್ಲಿ ಸ್ಕಿಪ್ ಮಾಡಬೇಡಿ, ಯಾರೂ ಕೂಡ ಸ್ಕಿಪ್ ಮಾಡಬೇಡಿ ಅನ್ನುವಂಥದ್ದು. ಫಸ್ಟ್ ಜಿಲ್ಲೆ ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ. ಇದುವರೆಗೂ ಬರದೇ ಇದ್ದವರಿಗೆ, ಅಂದರೆ ಈ ಕಂತಿನ ಹಣ ಇದುವರೆಗೂ ಕೂಡ ಜಮೆ ಆಗದೇ ಇದ್ದವರಿಗೆ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇರುವಂಥದ್ದು. ಯಾರಿಗೆ ಬಂದಿದೆ ಅವರಿಗೆ ಅವರು ನೋಡಿ, ಆದರೆ ನೆಕ್ಸ್ಟ್ ಕಂತಿನೆಲ್ಲ ಹಣ ನಿಮಗೂ ಬರುತ್ತೆ. ಆ್ಯಂಡ್ ಆದರೆ ಈಗ ಯಾರಿಗೆ ಬಂದಿಲ್ಲ ಅಂಥವ್ರಿಗೆ ನಾನು ಈ ಒಂದು ವಿಡಿಯೋವನ್ನು ತಿಳಿಸ್ಕೊಡ್ತಾ ಇರುವಂಥದ್ದು. ಬನ್ನಿ ನೋಡೋಣ ಏನು ಕತೆ ಅಂತ. ಹಾವೇರಿ, ಕೋಲಾರ, ಕೊಪ್ಪಳ, ಬಳ್ಳಾರಿ, ಚಿತ್ರದುರ್ಗ, ಮಂಡ್ಯ, ಮೈಸೂರು, ರಾಯಚೂರು, ತುಮಕೂರು, ಬಳ್ಳಾರಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಬೆಂಗಳೂರು ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ರಾಮನಗರ, ಕೊಡಗು, ಕೊಪ್ಪಳ ಆ್ಯಂಡ್ ಬಾಗಲಕೋಟೆ, ಕಲಬುರಗಿ. 15 ಜಿಲ್ಲೆಗಳಿಗೆ ಜಮೆ. ಈ ಇಷ್ಟು ಜಿಲ್ಲೆಗಳಿಗೆ ಜಮೆ ಆಗ್ತಾಯಿದೆ, ನೋಡ್ತಾ ಇದ್ದೀರಾ. ಈ ಇಷ್ಟು ಜಿಲ್ಲೆಗಳಿಗಂತೂ ಪಕ್ಕ ಜಮೆ ಆಗಿದೆ. ಆ್ಯಂಡ್ ಎಲ್ಲ ಜಿಲ್ಲೆಗಳಿಗೂ ಜಮೆ ಆಗುತ್ತೆ, ತಲೆ ಕೆಡಿಸ್ಕೊಳ್ಳೋಂತಾಗತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳುವಂಥದ್ದಿಷ್ಟೇ, ಏನು ಅಪ್ಡೇಟ್ ಇದೆ ಅದನ್ನೆಲ್ಲ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ಲ ರೀತಿ ಅಪ್ಡೇಟ್ಗಳನ್ನು ಮಾಡಿಕೊಂಡ್ರೆ ಏನು ದೊಡ್ಡ ವಿಚಾರ ಅಲ್ಲ. ನಾನು ಪ್ರತಿಯೊಬ್ಬರಿಗೆ ಹೇಳ್ತಾನೆ ಇದ್ದೀನಿ. ಏನು ಸಿಂಪಲಾಗಿ ನೀವು ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಆದರೆ ಈಗ DBT ಮುಖಾಂತರ ಆಗಿರ್ಬೋದು, ಅಥವಾ ಎಲ್ಲ ರೀತಿಯಲ್ಲೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ನಾನು ಹೇಳುವಂಥದ್ದು ಇಷ್ಟೇ, ಸಿಂಪಲಾಗಿ ಹಣವನ್ನು ಪಡ್ಕೊಳ್ಳಿ, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ, ಡೆಫಿನೆಟಾಗಿ ಹಣ ಬರುತ್ತೆ. ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ. ಎಲ್ಲರೂ ಕೂಡ ಅಂದರೆ ಈ ರೀತಿ ಅಂತಲ್ಲ, ಎಲ್ಲ ರೀತಿಯಲ್ಲೂ ಕೂಡ ಹಣವನ್ನು ಪಡ್ಕೊಳ್ಬೋದು. ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ಲರೂ ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಮಾಡ್ಕೊಳ್ಳಿ. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಹಣ ಜಮೆ ಆಗಬೇಕಷ್ಟೇ, ಸಿಂಪಲಾಗಿ. ಒಂದೇ ಒಂದು ಎಲ್ಲದು ಲಾಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ಎಲ್ರಿಗೂ ಹಣ ಬರಬೇಕಷ್ಟೇ. ಹಾಗಾಗಿ ಏನು ಮಾಡಬೇಕು, ಇನ್ನೂ ಒಂದು ವಿಚಾರವನ್ನು ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಒಂದಿಷ್ಟು ಜಿಲ್ಲೆಗಳ ಹೆಸರನ್ನು ಹೇಳಿದೆ. ಫಸ್ಟ್ ಆಫ್ ಆಲ್ DBT ಮುಖಾಂತರ ಎಲ್ರಿಗೂ ಹಣ ಬರ್ತಾ ಇದೆ. ಆ್ಯಂಡ್ ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ. ಏನೇನು ಮಾಡಬೇಕು ಅದನ್ನು ನನಗೆ ಸಿಂಪಲಾಗಿ ತಿಳಿಸ್ಕೊಡ್ತೀನಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರು ಹೇಳಿದ್ರು, ಟೆಕ್ನಿಕಲ್ ಎರರ್ ಇದೆ, ಸ್ವಲ್ಪ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ತಲೆ ಕೆಡಿಸ್ಕೊಳ್ಳೋಂಥ ಅಗತ್ಯ ಇಲ್ಲ, ಡೆಫಿನೆಟಾಗಿ ಮಾಡ್ಬೋದು, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು ಅಂತ ಹೇಳಿದರು. ಆದರೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ, ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಎಲ್ಲರೂ ಕೂಡ ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಅಂದರೆ ಅವರಿಗಾಗಲ್ಲ ಇವರಿಗಾಗಲ್ಲ ಅಂತಲ್ಲ, ಎಲ್ಲರೂ ಕೂಡ ಎಲ್ಲ ರೀತಿಯ ಅಪ್ಡೇಟ್ಗಳನ್ನ ಮಾಡ್ಕೊಳ್ಬೋದು. ಪ್ಯಾನ್ ಕಾರ್ಡ್ ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೋದು, ರೇಷನ್ ಕಾರ್ಡ್ ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೋದು. ಅಂದರೆ ಈಗ ಆ ರೀತಿ ಅಪ್ಡೇಟ್ಗಳನ್ನ ಮಾಡ್ಕೊಳ್ಬೋದು, ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಮಾಡ್ಕೊಳ್ಬೋದು. ಈಗ ಅವ್ರಿಗೆ ಆ ಅಪ್ಡೇಟ್ ಆಗಲ್ಲ, ಈ ಅಪ್ಡೇಟ್ ಆಗಲ್ಲ, ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಎಲ್ಲ ರೀತಿಯ ಅಪ್ಡೇಟ್ಗಳನ್ನು ಕೂಡ ನೀವು ಪಡ್ಕೊಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಆ್ಯಂಡ್ ಎಲ್ಲರಿಗೂ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿ ಎಲ್ಲ ರೀತಿಯ, ಅಂದರೆ ನನ್ನ ಥಿಂಗ್ಸ್ ಏನಪ್ಪ ಅಂದರೆ, ಸಿಂಪಲಾಗಿ ಎಲ್ಲ ರೀತಿಯ ಒಂದು ಅಪ್ಡೇಟ್ಗಳನ್ನು ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಳಿ. ಈಗ ಒಬ್ಬರಿಗೆ ಹಣ ಬರುವಂಥದ್ದಲ್ಲ, ಎಲ್ಲರೂ ಕೂಡ ಎಲ್ಲ ರೀತಿಯಿಂದಲೂ ಕೂಡ ಹಣವನ್ನು ಪಡೆದುಕೊಳ್ಬೋದು. ಸರ್ಕಾರದಿಂದ ಹಣವನ್ನು ಒಂದು ಒಳ್ಳೆಯ ಬೆನಿಫಿಟ್ಟನ್ನು ಎಲ್ಲ ರೀತಿಯಲ್ಲೂ ಕೂಡ ಮಾಡ್ಕೊಳ್ಬೋದು. ಆ್ಯಂಡ್ ಎಲ್ರಿಗೂ ಒಳ್ಳೆಯದಾಗಲಿ. ಪ್ಯಾನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ಆಧಾರ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ, ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ. ಆ್ಯಂಡ್ ಡೆಫಿನೆಟಾಗಿ ಹೇಳುವಂಥದ್ದಿಷ್ಟೇ, ದಟ್ಸ್ ಇಟ್. ನಾನು ಹೇಳುವಂಥದ್ದಿಷ್ಟೇ, ಎಲ್ಲರೂ ಕೂಡ ಹಣವನ್ನು ಮಾಡ್ಕೊಳ್ಬೋದು, ಎಲ್ಲರ ಅಕೌಂಟಿಗೆ ಹಣವನ್ನು ಪಡ್ಕೊಳ್ಬೋದು. ಆ್ಯಂಡ್ ಯಾರಿಗೆಲ್ಲ ಇದುವರೆಗೂ ಬಂದಿಲ್ಲ, 27ನೇ ಕಂತಾಗಿರ್ಬೋದು, 26ನೇ ಕಂತಾಗಿರ್ಬೋದು, 25ನೇ ಕಂತಾಗಿರ್ಬೋದು, ಎಲ್ಲ ಕಂತುಗಳು ಕೂಡ ಜಮೆ ಆಗಲಿ. ಆ್ಯಂಡ್ ನಾನು ಹೇಳುವಂಥದ್ದಷ್ಟೇ, ಎಲ್ಲರೂ ಕೂಡ ಹಣವನ್ನು ಪಡ್ಕೊಳ್ಬೋದು.
ಸಿಂಪಲ್ ನಾನು ಹೇಳುವಂಥದ್ದು ಈಸಿಯಿಂದ ಹಣವನ್ನು ಪಡ್ಕೊಳ್ಬೋದು. ನಿಮಗೇನು ಹಣ ಬರಲ್ಲ ಹಾಗೆ ಹೀಗೆ ಅಂತ ಏನಿಲ್ಲ. ಏನು ಎಲ್ಲರೂ ಕೂಡ ಈಸಿಯಲ್ಲಿ ಹಣವನ್ನು ಪಡ್ಕೊಳ್ಬೋದು ಅನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ ಅಂತ ಹೇಳ್ತಾ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ಹೇಳುವಂಥದ್ದು ಇಷ್ಟೇ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆಯನ್ನು ದಯವಿಟ್ಟು ತಿಳಿಸ್ಕೊಡಿ. ಎಲ್ರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ, ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.